ದ್ವಿತೀಯ PUCಯ ವಿದ್ಯಾರ್ಥಿನಿಯರಿಗೆ ಶುಭೋದಯ. ಇವಾಗ ಮುಂದಿನ ವಿಡಿಯೋವನ್ನು ನಿಮಗಾಗಿ ತಯಾರು ಮಾಡಿರುವುದು. ಈಗ ಪದ್ಯ ಭಾಗವನ್ನು ತಗೋತಾ ಇದ್ದೀವಿ. ಮೊನ್ನೆ ನೀವು ಕದಡಿದ ಸರಿಯಾಗಿ ತಿಳಿಯುವಂಥದ್ದು ಮತ್ತು ವಚನಗಳನ್ನು ಓದಿದ್ದಾಯಿತು. ಅದರಂತೆ ಈಗ ಮೂರನೆಯ ಪದ್ಯ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು. ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನ ಒಲು ಅಂದರೆ ಈ ಜೀವ ಮತ್ತೊಮ್ಮೆ ಈ ಹೆಂಗಸು ಜನ್ಮಕ್ಕೆ ಬರಬಾರದು ಅನ್ನುವಂಥ ಒಂದು ದುಃಖದ ಪದ್ಯ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರ್ತವೆ. ಅದರಂತೆ ಇವಾಗ ಸ್ವಲ್ಪ ನಾವು ಈ ಹಿಂದಿನ ವಿಚಾರಕ್ಕೆ ಹೋಗೋಣ. ಈ ಕಥೆ ಅಥವಾ ಈ ಪದ್ಯವು ಮೂಲತಃ ಮಹಾಭಾರತವನ್ನು ಆಧಾರವಾಗಿ ಬಂದಂಥ ಕಥೆ. ಮಹಾಭಾರತದಲ್ಲಿ ನಿಮ್ಗೆ ಗೊತ್ತು, ಕೌರವರು ಮತ್ತು ಪಾಂಡವರು. ಶಂತನು ಅನ್ನುವಂಥ ಒಬ್ಬ ಪುರುಷನಿಂದ ಅಲ್ಲಿ ಅನೇಕ ಈ ಧೃತರಾಷ್ಟ್ರ ಮತ್ತು ಪಾಂಡುರಾಜ ಇವರ ವಂಶದಿಂದ, ಅವರ ಪೀಳಿಗೆಯಿಂದ ಪಾಂಡುರಾಜನಿಗೆ ಪಂಚಪಾಂಡವರು ಮತ್ತು ಧೃತರಾಷ್ಟ್ರನಿಗೆ 100 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಣು. ಈ 100 ಜನರಲ್ಲಿ ನೀವು ಇವಾಗಲೇ ಈ ಕೊರೋನಾ ಲಾಕ್ಡೌನಲ್ಲಿ ಮಹಾಭಾರತವನ್ನು ನೋಡಿರಬೇಕು. ಅದರಲ್ಲಿ ಕೃಷ್ಣ ಪಾತ್ರಧಾರಿಯಾಗಿ ಬರ್ತಾನೆ. ಮಧ್ಯ ಒಬ್ಬ ಅರ್ಜುನನ ಗೆಳೆಯನಾಗಿ, ಯಾಕಂದರೆ ಅರ್ಜುನ ದ್ರೋಣಾಚಾರ್ಯರ ಪಟ್ಟದ ಶಿಷ್ಯ ಅಂತ, ಅಂದರೆ ಅತಿ ಪ್ರೀತಿಯ ಶಿಷ್ಯ. ಯಾಕಂದರೆ ಅರ್ಜುನನಲ್ಲಿ ಒಂದು ನಿರ್ದಿಷ್ಟವಾದ ಛಲ ಇತ್ತು, ಗುರಿ ಸಾಧಿಸಬೇಕಂತ ಹಠ ಇತ್ತು, ವಿದ್ಯೆಯಲ್ಲಿ ನಿಪುಣನಾಗಬೇಕೆಂಬ ಹೆಮ್ಮೆ ಇತ್ತು. ಅದರಂತೆ ಅವನು ಪರಾಕ್ರಮಿಯೂ ಕೂಡ ಇದ್ದ. ಧನುರ್ವಿದ್ಯೆಯಲ್ಲಿ ಸಾಕ್ಷಾತ್ ಶಿವನನ್ನು ಮೆಚ್ಚಿಸಿ ಪಶುಪತಿ ಅಂತ ಕರೀತಾರೆ ಪರಮಾತ್ಮನನ್ನ. ಆ ಪಶುಪತಿಯಿಂದ ಪಾಶುಪತಾಸ್ತ್ರವನ್ನು ಪಡೆದವನು ಅಂತೇಳಿ ಒಂದು ಉಲ್ಲೇಖದ. ಅಂತಹ ಪಾಂಡವರು ಮೋಸಕ್ಕೆ ಬಲಿಯಾಗಿ ಒಳ್ಳೆಯನಾದ ದುರ್ಯೋಧನ, ನಿಮಗನ್ಸ್ಬೋದು ಅವನೇ ಒಳ್ಳೆಯ ಒಂದು ಹೆಸರು. ಅವನಿಗೆ ಮೊದಲು ಸುಯೋಧನ ಅಂತ, ಅಂದರೆ ಒಳ್ಳೆಯ ಯೋಧ. ಅವನ ಸೋದರ ಮಾವನಾದಂಥ ಶಕುನಿಯಿಂದ ಅವನ ಮನಸ್ಸು ಕ್ರೌರತೆಯನ್ನು ತಾಳಿ ಚಿಕ್ಕಂದಿನಿಂದಲೂ ಕೂಡ ಪಾಂಡವರ ಮೇಲೆ ಹಗೆ ಸಾಧಿಸ್ತಾ ಇದ್ದ. ಅದೇ ಸಮಯಕ್ಕೆ ಅವನಿಗೆ ಶಕುನಿ ಸೋದರ ಮಾವ ಅವನು ಅವರನ್ನು ವಿದ್ಯಾಭ್ಯಾಸದಿಂದ ಮುಗಿಸಿಕೊಂಡು ಮರಳಿ ಬಂದಾಗ ಅವರನ್ನು ಪಾಂಡುರಾಜ ಸತ್ತುಗಿದ್ದ. ತಂದೆ ಇಲ್ಲದ ಮಕ್ಕಳನ್ನು ಹೊರಗೆ ಅಟ್ಟಿ ಬಿಟ್ಟರೆ ಎಲ್ಲ ಸಾಮ್ರಾಜ್ಯಕ್ಕೂ ನೀನೇ ಒಡೆಯನಾಗಲಿ ಎನ್ನುವಂಥ ಮಾತನ್ನು ಹೇಳಿ ಅವನ ಮನಸ್ಸನ್ನು ಚಂಚಲಗೊಳಿಸಿ ದುರ್ನಡತೆಗೆ ಮುಂದಾದ. ಆ ದುರ್ನಡತೆಯನ್ನು ಹಿಂಬಾಲಿಸಿ ಹೋದಂಥ ಆ ಸುಯೋಧನಿಗೆ ದುರ್ಯೋಧನ ಅನ್ನುವಂಥ ಹೆಸರು ಬಂತು. ಎಲ್ಲವೂ ಅವನಲ್ಲಿ ತುಂಬಿ ತುಳುಕ್ತಾ ಇತ್ತು. ಅವನು ಎಲ್ಲ ರೀತಿಯಿಂದ ಒಳ್ಳೆಯವನೇ, ಆದರೆ ನನಗೆ ಬೇಕು ಅನ್ನುವಂಥ ಒಂದು ಲೋಭ, ಎಲ್ಲರೂ ನನ್ನಿಂದ ಪರಾಜಿತರಾಗಿ ನನ್ನ ಅಡಿಯಾಳಾಗಬೇಕು ಅನ್ನುವಂಥ ಒಂದು ಮತ್ಸರ, ಇಂಥದ್ದೆಲ್ಲವನ್ನು ನೋಡಿ ದುರ್ಯೋಧನನ ಮಾವನಾದಂಥ ಶಕುನಿ ಅವರನ್ನು ಮರಳಿ ರಾಜ್ಯಕ್ಕೆ ಬರೋಕ್ಕೆ
ಹಸ್ತಿನಾಪುರಕ್ಕೆ ಬರೋದಕ್ಕೆ ಬಿಡುವುದಿಲ್ಲ. ಆವಾಗ ಅವರಿಗಾಗೆ ಒಂದು ರಾಜ್ಯವನ್ನು ಕೊಡ್ತಾರೆ, 5 ರಾಜ್ಯಗಳನ್ನು. ಇಂದ್ರಪ್ರಸ್ಥ ಅಂತ ಹೇಳ್ತಾರೆ. ಇಂದ್ರಪ್ರಸ್ಥ ಅಂದ್ರೆ ಅದನ್ನು ಕೃಷ್ಣ ವಿಶ್ವಕರ್ಮನಿಂದ ರೆಡಿ ಮಾಡಿದ್ದಂತೆ. ಇಷ್ಟು ಸುಂದರವಾದ ಒಂದು ನಗರದು. ಆ ನಗರದ ಸೌಂದರ್ಯವನ್ನು, ಅದರ ಒಂದು ಮಾಯಾಜಾಲದ ಯಾವ ರೀತಿ ನೋಡಲು ಕಾಣ್ತಿತ್ತು ಆ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಎಲ್ಲಿ ನೀರಿರ್ತಿತ್ತು ಅಲ್ಲಿ ನೀರು ಇರಲಿಲ್ಲ, ಎಲ್ಲಿ ನೀರು ಇದ್ದಂಗೆ ಕಾಣ್ತಿತ್ತು ಅಲ್ಲಿ ಇರ್ತಿರ್ಲಿಲ್ಲ, ಎಲ್ಲಿ ಇದ್ದಂಗೆ ಕಾಣ್ತಿತ್ತು ಅಲ್ಲಿ ನೀರು ಇರ್ತಿರ್ಲಿಲ್ಲ. ಒಂದು ಸತಿ ಒಳಗಡೆ ಹೋದ್ರೆ ಬರು ದಾರಿ ವಾಪಸ್ ಆಗ್ತಾರಲ್ಲ, ಯಾಕಂದ್ರೆ ಅದೊಂದು ಮಾಯಾಜಾಲದ ಥರ ಅರಮನೆ ಇತ್ತು. ಅಂಥ ಅರಮನೆಯ ಸೌಂದರ್ಯವನ್ನು ನೋಡಿ ಬರಬೇಕಂತ ಹೋದಂತ ದುರ್ಯೋಧನ ಅಲ್ಲಿ ನಡೆದು ಬರುವಾಗ ಯಾರೂ ಇರಲಿಲ್ಲ. ಅಲ್ಲಿ ನೀರಿದ್ದಂಗೆ ಕಾಣ್ತು. ಅವನು ತನ್ನ ಪಂಚೆಯನ್ನು ಮೇಲೆತ್ಕೊಂಡು, ದೋತ್ರ ಮೇಲೆತ್ಕೊಂಡು ನಡೀತಾನೆ. ಅಲ್ಲಿ ನೀರಿರಲಿಲ್ಲ. ಮುಂದೆ ನೀರು ಇದ್ದಂಗೆ ಕಾಣ್ತದೆ. ಅಲ್ಲಿ ಹಂಗೆ ಹೋಗ್ಬಿಟ್ಟು ಆ ನೀರಲ್ಲಿ ಬೀಳ್ತಾನೆ. ನೋಡಿ, ಸ್ವಾಭಿಮಾನಿ ಅಥವಾ ಯಾವುದೇ ಒಬ್ಬ ಮನುಷ್ಯ ಅಪಮಾನವನ್ನು ಸಹಿಸಿಕೊಳ್ಳುವುದಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ಅವಳು ಬಿದ್ದಂಥ ಸಮಯದಲ್ಲಿ ಆ ದುರ್ಯೋಧನ ಬಿದ್ದು ಎದ್ದ. ಅದೇ ಸಮಯಕ್ಕೆ ಮೇಲ್ಗಡೆ ಅರಮನೆಯಲ್ಲಿ ನಿಂತಹ ದ್ರೌಪದಿ ಜೋರಾಗಿ ನಗ್ತಾಳೆ. ನಕ್ಕ ಒಂದು ಮಾತು ಹೇಳ್ತಾಳೆ, ಅಂಧಶ್ಯ ಪುತ್ರ ಅಂಧಃ ಅಂದ್ರೆ ಅಂಧಶ್ಯ ಪುತ್ರ ಅಂಧಃ, ಕುರುಡನ ಮಗ ಕುರುಡ ಅಂತ. ನೋಡಿ, ಯಾರಿಗೆ ಬೆಂಕಿ ಹತ್ತಾಗಿಲ್ಲ. ಅದಕ್ಕೆ ಒಬ್ರು ಸ್ವಾಮೀಜಿ ಹೇಳ್ತಾರೆ, ಎಲ್ಲಿವರೆಗೂ ನೀನೊಬ್ಬ ಕತ್ತೆ ಅಂತಾರಲ್ಲ ಅಲ್ಲಿವರೆಗೂ ನೀವು ಕತ್ತೆ ಆಗಿರಂಗಿಲ್ಲ. ಯಾವಾಗ ನನಗೆ ಯಾಕೆ ಕತ್ತೆ ಅಂತೇಳಿ ನಾವು ನಮ್ಮ ತೋಳುಗಳನ್ನು ಮನಸ್ಸಿ ನಮ್ಮ ಮನಸ್ಸು ಜಗಳಕ್ಕೆ ನಿಲ್ತದಲ್ಲ, ಅವಾಗ ನಾವು ನಿಜವಾಗ ಕತ್ತೆ. ಹಂಗೆ ಯಾರೋ ಅಂದರು, ನಮ್ಮ ತಂದೆ ಕುರುಡನಾಗನ, ನಾನು ತಪ್ಪು ಬಿದ್ದೀನಿ ಅಂದರು. ದ್ರೌಪದಿ ಅಂದ್ರೆ ಏನಾಯ್ತು ಅನ್ನುವಂಥ ಸಮಯವನ್ನು ಅವ್ರು ಅಲ್ಲೇ ಬಿಟ್ಟಿದ್ರೆ ಇಂಥ ಒಂದು ಮಾರಣಾಂತಿಕವಾದಂತಹ ಮರಣ ಹೋಮವನ್ನು ಮಾಡಿದಂತಹ ಮಹಾಭಾರತ ಆಗ್ತಾ ಇದೆ. ಅಷ್ಟಕ್ಕೆ ಮುಗಿಲಿಲ್ರಿ. ಯಾಕೆಂದ್ರೆ ಒಂದು ಹಸ್ತನಾಪುರ ರಾಜ್ಯದ ಯುವರಾಜ ಒಬ್ಬ ಹೆಣ್ಣು ಮಗಳು ನನ್ನನ್ನು ನೋಡಿ ನಕ್ಕು, ನಾನು ಕುರುಡನ ಮಗನಾಗಿದ್ದರಿಂದ ನಾನು ಕುರುಡ ಅನ್ನುವಂಥ ಶಬ್ದವನ್ನ ಅವನ ಮನಸ್ಸುಚ್ಚುವಂತೆ ಮಾತಾಡಿದ್ದನ್ನು ನೆನೆಸಿಕೊಂಡು ಅದೇ ಒಂದು ಮತ್ಸರದಿಂದ ಅವಳನ್ನ ಯಾವತ್ತಿದ್ದರೂ ಅವಮಾನಿಸಬೇಕು ಅನ್ನುವಂಥ ಒಂದು ಮಾತು. ಆ ಅವಮಾನ ಮಾಡುವ ಸಂಚನ್ನು ಹೂಡಿ ಕ್ರೋಧಿತನಾಗಿ ಮನೆಗೆ ಬರ್ತಾನೆ. ಅವನ ಈ ಪರಿವರ್ತನೆಯನ್ನು ಕಂಡು ಮಾವನಾದಂಥ ಶಕುನಿ ಆ ಸವಿಸ್ತಾರವಾಗಿ ಅದನ್ನು ಕೇಳ್ತಾನೆ. ಕೇಳಿದ ಮೇಲೆ ಒಂದು ಜಾಲವನ್ನು ಕೊಡ್ತಾನೆ. ಏನಂತ ಅವಾಗ ಹೇಗಿದ್ರೆ, ಒಬ್ಬ ರಾಜ ಇನ್ನೊಬ್ಬ ರಾಜನನ್ನ ಪಗಡೆ ಆಟಕ್ಕೆ ಕರೆದರೂ ಹೋಗಬೇಕು. ಯಾಕಂದ್ರೆ ಅವಮಾನ ಮನಸ್ಸಿನಲ್ಲಿ ಪಗಡೆ ಆಟಕ್ಕೆ ಕರೆದ್ರೆ ಒಂದು ಸ್ನೇಹದ ಸಂಕೇತ. ಆದರೆ ಇವರನ್ನ ಸೋಲಿಸಿ ಅವಮಾನಿತಗೊಳಿಸುವುದು ಈ ಆಟದ ಹಿಂದಿನ ಸಂಚು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಧರ್ಮರಾಜನಿಗೆ ಯುಧಿಷ್ಠಿರ ಅಂತ, ಅವನಿಗೆ ಧರ್ಮರಾಜ ಅಂತ ಯಾಕೆ ಹೆಸರು ಬಂತಪ್ಪ ಅಂದ್ರೆ ಯಮಧರ್ಮ ಅಂತ ಒಂದು ಮಾತು ಕೇಳಿದ್ರು. ಯಮ ಧರ್ಮವನ್ನು ಪಾಲಿಸ್ತಾನೆ. ಏನು? ಪರಮಾತ್ಮ ಹೇಳಿದಂತ ಈ ಪ್ರಾಣಿಯ ಆಯುಷ್ಯ ಮುಗಿದೋಗಿದೆ, ಇದನ್ನು ನೀನು ಕರ್ಕೊಂಡು ಬರಬೇಕು. ಇಷ್ಟ. ಅವ ಯಾಕೆ ಸತ್ತ, ಅವನು ಯಾಕೆ ಕೊಡಬೇಕು ಇಲ್ಲ, ಅವನ ಆತ್ಮವನ್ನು ಕರ್ಕೊಂಡು ಹೋಗ್ಬೇಕು, ಪ್ರಾಣವಾಯುವನ್ನು ಕರ್ಕೊಂಡು ಹೋಗ್ಬೇಕು. ಆ ಒಂದು ನಿಷ್ಠೆಯಿಂದ ನಡೆಯುವಂಥ ಯಮಧರ್ಮನಂತೆ ಇವನಿಗೂ ಕೂಡ ಎಂದೂ ಸುಳ್ಳು ಹೇಳಿದಂಥ ನಿಷ್ಠೆಯಿಂದ ನಡೆಯುವಂಥ ಒಬ್ಬ ಮಹಾ ವ್ಯಕ್ತಿಯು. ಅಂಥವರಿಗೆ ಏನಾಯ್ತು? ಧರ್ಮರಾಜ ಅಂತ. ಆ ಧರ್ಮರಾಜ ಆ ಒಂದು ಪಗಡೆ ಆಟದ ಆಹ್ವಾನವನ್ನು ಸ್ವೀಕಾರ ಮಾಡ್ತಾರೆ.
ಆಟದಲ್ಲಿ ಸೋಲ್ತಾರೆ. ಸೋತಾದ ಮೇಲೆ ಎಲ್ಲ ರಾಜ್ಯಗಳನ್ನು ಕಳ್ಕೊಂಡು ಮನೆಗೆ ಬರ್ತಾರೆ. ಕೊನೆಯದಾಗಿ ನಮ್ಮ ಹತ್ರ ಏನೂ ಇಲ್ಲ ಅಂತೇಳಿ ವಾಪಸ್ ಬಂದಿರ್ತಾರೆ. ಮತ್ತು ಒಂದು ಸತಿ ಅವನನ್ನು ಪಗಡಿ ಆಟಕ್ಕೆ ಅವಾರ್ಡ್ ಮಾಡಿದಾಗ ಹೋಗ್ತಾರೆ. ಅವತ್ತು ಶಕುನಿಯ ಒಂದು ಕುತಂತ್ರದ ಆಟದಿಂದ ಸೋಲ್ತಾರೆ. ಆ ಸೋಲಿನಲ್ಲಿ ಏನಾಗ್ತದೆ, ರಾಜ್ಯವನ್ನು ಸೋಲ್ತಾರ, ಎಲ್ಲವನ್ನು ಸೋಲ್ತಾರ, ತಮ್ಮನ್ನು ತಾವು ಸೋಲ್ತಾರೆ. ಕಡಿಕ ಇನ್ನು ಕಡೆಯದಾಗಿರುವಂಥ ಒಂದೇ ಒಂದು ವಸ್ತು ದ್ರೌಪದಿ. ದ್ರೌಪದಿಯನ್ನು ಕೂಡ ಪಗಡೆ ಆಟಕ್ಕೆ ಜೂಜಿನಲ್ಲಿ ಇರ್ತಾರೆ. ಅವಳನ್ನು ಕೂಡ ಸೋಲ್ತಾರೆ. ಆ ಸೋತಂತ ದ್ರೌಪದಿಯನ್ನ ಒಂದು ವಸ್ತು ನಾವು ಸೋತೀವಿ ಅಂದ್ರೆ ಅದಕ್ಕೆ ಹಕ್ಕ ನಮಗಿಲ್ಲ. ಆ ಹಕ್ಕ ಗೆದ್ದವನಿಗಿರ್ತದೆ. ಮೊದಲಿನ ರಾಜರು ರಾಜರನ್ನು ಸೋಲಿಸಿ ಆ ರಾಜ್ಯವನ್ನಷ್ಟೇ ತೆಗೆದುಕೊಳ್ಳದೆ ಆ ರಾಜನ ಹೆಂಡತಿಯನ್ನು ಕೂಡ ತನ್ನ ಸೇವೆಗಾಗಿ ಕರೆದುಕೊಂಡು ಹೋಗ್ತಿದ್ರು. ಅದಕ್ಕೆ ರಾಜರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸೋತ ತಕ್ಷಣ ತಮ್ಮ ಸುರಂಗ ಮಾರ್ಗವಾಗಿ ತಮ್ಮ ಹೆಂಡತಿಯನ್ನು ಮತ್ತು ಮಕ್ಕಳನ್ನು ತಗೊಂಡು ಪರಾಜಿಯಾಗಿರ್ತಾರೆ. ಯಾಕಂದ್ರೆ ತಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವರು ಸ್ತ್ರೀಯರನ್ನು ಕೊಲ್ತಾ ಇರಲಿಲ್ಲ. ಸ್ತ್ರೀಯರನ್ನ ತಮ್ಮ ದಾಸಿಯರನ್ನಾಗಿ ಮಾಡಿಕೊಂಡು ಇಟ್ಕೊತಾ ಇದ್ರು ಪೈಲ ರಾಜ. ಅಂತ ಪರಿಸ್ಥಿತಿಯಲ್ಲಿ ಇವರು ಆ ದ್ರೌಪದಿಯನ್ನು ಎಳೆದು ತಂದು ತುಂಬಿದ ಸಭೆಯಲ್ಲಿ ವಸ್ತ್ರಾಭರಣವನ್ನು ಮಾಡಬೇಕು, ವಸ್ತ್ರವನ್ನು ಅಪಹರಣ ಮಾಡಬೇಕು ಅಂದಾಗ ಅದು ಕೃಷ್ಣನ ಆಶೀರ್ವಾದದಿಂದ ಆ ವಸ್ತ್ರ ಅಪಹರಣದಲ್ಲಿ ಸೋಲ್ತಾರೆ. ಅವಳು ಮಾನ ಉಳಿತದ. ಇಷ್ಟೆಲ್ಲ ಆದ ಮೇಲೆ ಇವರನ್ನು ರಾಜ್ಯ ಬಿಟ್ಟು ಹೊರಗೆ ಹೋಗಬೇಕು ಅಂದಾಗ ವನವಾಸಕ್ಕೆ ಕಳಿಸ್ತಾರೆ. ಆ ವನವಾಸದ ಕೊನೆಯಲ್ಲಿ ಒಂದು ವರ್ಷ ಅಜ್ಞಾತವಾಸ. ಅಜ್ಞಾತವಾಸ ಅಂದರೆ ಯಾರಿಗೂ ಪರಿಚಯ ಸಿಗದಂತೆ ಬದುಕುವುದು, ವೇಷವನ್ನು ಮರೆಸಿಕೊಂಡು ಬದುಕುವುದು. ನಾವು ಪಾಂಡವರು ಅಂತ ಯಾರಿಗಾದ್ರೂ ಸಂಶಯ ಬಂದರೆ ಮರಳಿ ಮತ್ತೆ ಅಷ್ಟು ವರ್ಷ ವನವಾಸಕ್ಕೆ ಹೋಗಬೇಕು ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ ಹಾಕಿ ಅದಕ್ಕೊಂದು ನಿಯಮವನ್ನು ಮಾಡ್ತಾರೆ. ಆವಾಗ ವನವಾಸವನ್ನು ಮಾಡಿ ಆ ವನವಾಸವನ್ನು ಮುಗಿಸಿ ಕೊನೆಯದಾಗಿ ವಿರಾಟ ರಾಜನ ಸಾಮ್ರಾಜ್ಯದಲ್ಲಿ ಇವರು 6 ಜನ ಏನು ಮಾಡ್ತಾರೆ, ವೇಷವನ್ನು ಮರೆಸಿಕೊಂಡು ಕುಂತಿಯು ಕೂಡ, ಕುಂತಿಯನ್ನು ಹಿಡ್ಕೊಂಡು 7 ಜನ. ಭೀಮ ಅಡಿಗೆ ಭಟ್ಟನಾಗಿ ಹೋಗ್ತಾನೆ. ಧರ್ಮರಾಯ ರಾಜನ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ, ಯಾಕಂದ್ರೆ ನ್ಯಾಯವಂತ. ಅರ್ಜುನ ತಾನು ಕಲಿತಂತ ನೃತ್ಯವನ್ನು ಉತ್ತರಿಗೆ ಕಳಿಸುವ ಉತ್ತರ ವಿರಾಟ ರಾಜನ ಮಗಳು ಉತ್ತರೆ ಮತ್ತು ಮಗ ಉತ್ತರ ಕುಮಾರ. ಉತ್ತರೆಗೆ ನೃತ್ಯವನ್ನು ಕಲಿಸಕ ಬೃಹನ್ನಳೆ ಅಂತ ಒಂದು ಹೆಣ್ಣು ಮಗಳ ವೇಷವನ್ನು ಹಾಕೊಂಡು ಹೋಗ್ತಾನೆ. ನಕುಲ ಸಹದೇವರು ಆಕಳ ಕಾಯುವಂತ ಕೆಲಸ ಮಾಡ್ತಾರೆ. ಉತ್ತರೆಯ ಸೇವಕಿಯಾಗಿ ಯಾರಿರ್ತಾರೆ, ದ್ರೌಪದಿ ಇರ್ತಾಳೆ. ಈ ರೀತಿ ಅವರು ಜೀವನ ಮಾಡುವಾಗ ಅಲ್ಲಿ ನಡೆದಂಥ ಘಟನೆಯಲ್ಲಿ ಮನಸ್ಸಿಗೆ ನೊಂದುಕೊಂಡು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನಲವು ಬಂದಾಗ ನನ್ನ ಸಾಕಪ್ಪ, ನನಗೆ ಇನ್ನು ಮುಂದಿನ ಜನ್ಮದಾಗ ಯಾವಾಗಲೂ ಕೂಡ ನಾನು ಏನಾಗಬಾರ್ದು, ಹೆಣ್ಣಾಗಿ ಹುಟ್ಟಬಾರದು ಅನ್ನುವಂಥ ಒಂದು ಮಾತನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಕವಿಯಾದಂಥ ಕುಮಾರವ್ಯಾಸರು ಈ ಸನ್ನಿವೇಶವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥ 10ನೇ ಪರ್ವದಲ್ಲಿ ಬರೆದದ್ದನ್ನು ನಾವು ಇಲ್ಲಿ ನೋಡ್ಬೋದು. ಕುಮಾರವ್ಯಾಸರು ಕ್ರಿಸ್ತಶಕ 1400ರಲ್ಲಿ ಬಾಳಿ ಬದುಕಿದಂಥ ಒಬ್ಬ ಮಹಾನ್ ಕವಿ, ಯುಗ ಪ್ರವರ್ತಕ ಕವಿ ಅಂತ ಹೇಳ್ತಾರೆ. ಅಂದರೆ ಬಂದ ನಂತರ ಯುಗದ ಒಂದು ಪರಿವರ್ತನೆಯನ್ನು ತಂದಂಥ ಕವಿಯವರು ಭಾಗವತ ಭಕ್ತಿ ಕವಿ. ವಿಷ್ಣು ಅಂದರೆ ವೈಷ್ಣವ, ವಿಷ್ಣುವಿನ ಪೂಜೆಯನ್ನು ಮಾಡಿಕೊಂಡು ಆ ಅತಿ ಹರಿಯ ಭಕ್ತನಾಗಿದ್ದಂಥ ಇವರು ಒಬ್ಬ ಭಾಗವತ ಶೈಲಿಯಲ್ಲಿ
ಕವಿಯಾಗಿದ್ದರು, ಬರಿತಾ ಇದ್ರು. ದೇವರ ಆರಾಧನೆಯಲ್ಲಿ ದೇವರ ಸನ್ನಿಧಿಯಲ್ಲೇ ಕುಳಿತು ಬರೆದಂಥ ಇದು ಕರ್ನಾಟಕ ಭಾರತ ಕಥಾಮಂಜರಿ ಅಂತ. ಇವರ ಊರು ಗದುಗಿನ ಹತ್ತಿರವಿರುವ ಕೋಳಿವಾಡ. ಇವರ ಊರು ಗದುಗಿನ ಹತ್ತಿರವಿರುವಂಥ ಕೋಳಿವಾಡ. ಇವರ ನಾಮಧೇಯ ಅಂದರೆ ಇವರ ಮೊದಲಿನ ಹೆಸರು ನಾರಣಪ್ಪ ಅಂತ. ಇವರು ಮಹಾಭಾರತವನ್ನು ಬರೆದಂಥ ವ್ಯಾಸರ ಅತಿ ಮೇಲಿನ ವ್ಯಾಮೋಹ ಅಂದರೆ ಪ್ರೀತಿಯಿಂದ ಅವರನ್ನು ತಮ್ಮನ್ನು ತಾವ ನಾನು ಕುವರ ವ್ಯಾಸ ಅಂದ್ರೆ ಕುವರ ಅಂದ್ರೆ ಮಗ, ಅವರ ವ್ಯಾಸ ಅಂದ್ರೆ ನಾನು ವ್ಯಾಸರ ಪುತ್ರ ಅಂತೇಳಿ ತನ್ನನ್ನು ತಾನು ಗೌರವದಿಂದ ಹೇಳ್ಕೊತಿದ್ದ. ಅವನೇ ಮುಂದೆ ಕುಮಾರ ವ್ಯಾಸನಾದ. ಇವರ ವೃತ್ತಿ ಶಾನುಭೋಗ ವೃತ್ತಿ. ಶಾನುಭೋಗರಂದ್ರೆ ಈ ಒಂದು ಪಂಚಾಯಿತಿ ಅಥವಾ ಊರಿನ ಲೆಕ್ಕಪತ್ರವನ್ನು ಬರೆಯುವಂಥ ವೃತ್ತಿಯವರು. ಇವರ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅದಕ್ಕಾಗಿ ಕುಮಾರವ್ಯಾಸರನ್ನ ಏನಂತ ಕರಿತಿದ್ರು? ಗದುಗಿನ ನಾರಣಪ್ಪ ಅಂತ ಕರಿತಿದ್ರು. ಈ ಕುಮಾರವ್ಯಾಸರ ಈ ಬರೆದಂಥ ಒಂದು ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಒಂದು ಕೃತಿ ಇದು. ಈ ಕೃತಿ ಕುಮಾರ ವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಅಂತ ಪ್ರಸಿದ್ಧ ಇದೆ. ವ್ಯಾಸರ ಮೂಲ ಸಂಸ್ಕೃತವಾದಂತಹ ಮಹಾಭಾರತವು 18 ಪರ್ವಗಳನ್ನು ಹೊಂದಿದೆ. ನೋಡಿ, 18 ಪರ್ವಗಳು, 18 ದಿನ ಕುರುಕ್ಷೇತ್ರ ಯುದ್ಧ, 18 ಪಕ್ಷಿಯೋನಿ ಸೈನ್ಯ, ಎಲ್ಲ 18. ಈ ವ್ಯಾಸರ ಮೂಲ ಸಂಸ್ಕೃತ ಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನು ಈ ನಮ್ಮ ಕುಮಾರವ್ಯಾಸರು ಭಾಮಿನಿ ಶಕ್ತಿಯಲ್ಲಿ ಬರೆದಿದ್ದಾರೆ. ಅದಕ್ಕೆ ಇವರು ಬಹಳ ಸೊಗಡಿನ ಕವಿ ಮತ್ತು ವಿನೋದವಾದಂಥ ಕವಿ. ಔಚಿತ್ಯಪೂರ್ಣವಾದ ರೂಪಕಗಳನ್ನು ಕಾವ್ಯಕ್ಕೆ ತಂದಿದ್ದಾರೆ. ಇವರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಏನಂತ ಕರೀತಾರೆ? ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ಅದಕ್ಕೆ ನಮ್ಮ ಮಹಾಕವಿ ಜ್ಞಾನಪೀಠ ಪ್ರಶಸ್ತಿಕಾರ ರಾಷ್ಟ್ರಕವಿ ಎನಿಸಿಕೊಂಡವರು ಕುವೆಂಪು ಅವರು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು. ನೋಡಿ, ಆ ಮಹಾಭಾರತದ ಸನ್ನಿವೇಶವನ್ನು ಅವರು ಮಾಡ್ತಾ ಇದ್ರ ಕೃಷ್ಣ ಮತ್ತು ಮಹಾಭಾರತದ ದ್ವಾಪಾರ ಯುಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಭಾರತ ಕಣ್ಣಲ್ಲಿ ಕುಣಿಯುವುದು. ಆ ದ್ವಾಪಾರ ಯುಗದಲ್ಲಿ ಎಷ್ಟು ಒಂದು ವಿಜೃಂಭಣೆಯುಂಡಂಥ ಒಂದು ನಾಡಿತ್ತಲ್ಲ, ಅದರ ವೈಭವ ನಮ್ಮ ಕಣ್ಣಲ್ಲಿ ಕುಣಿತದ ಅಂತ ಹೇಳ್ತಾರೆ. ಇಲ್ಲಿ ಒಂದು 2 ಜನ 2 ಪಾತ್ರಗಳು. ಸೈಂಧವ ಅಂತ ಒಬ್ಬ. ಸೈಂಧವ ಅಂದರೆ ಯಾರು? ದುರ್ಯೋಧನನ ತಂಗಿಯಾದಂಥ ದುಶ್ಶಲೆಯ ಗಂಡ. ದುರ್ಯೋಧನನ ತಂಗಿ ಹೆಸರು ದುಶ್ಶಲೆ. ಯಾರು? ದುಶ್ಶಲೆ. ಇವನನ್ನ ಜಯದ್ರಥ ಅಂತ ಕರೀತಿದ್ರು. ಜಯದ್ರಥ ಅಂದ್ರೆ ಯಾರು? ಜಯದ್ರಥ ಚಕ್ರವ್ಯೂಹದಲ್ಲಿ ಕೊನೆಯಲ್ಲಿ ಚಕ್ರವನ್ನು ಭೇದಿಸಿ ಒಳಗೆ ಬಂದಂತಹ ಮಹಾವೀರ ಕುಮಾರನಾದಂತಹ ಅಭಿಮನ್ಯುವಿನ ರುಂಡವನ್ನ ತನ್ನ ಬಲಗಾಲಿನಿಂದ ಒದ್ದಂತ ಮಹಾಪುರುಷ. ಇನ್ನು ಜಯದ್ರಥ ಇವನ ಅಂತೇಳಿ ಹೆಂಗೆ ಕಂಡುಹಿಡಿದಪ್ಪ ಅಂದ್ರೆ ಮಹಾಭಾರತದ ಒಂದು ಸನ್ನಿವೇಶ ಬರೀತಾರೆ. ಜಯದ್ರಥ ಯಾರಪ್ಪ? ಯಾಕಂದ್ರೆ 3 ಜನ ಪಾಂಡವರು. ಇವರು ವನವಾಸಕ್ಕೆ ಹೋದಂತ ದುಶ್ಶಲೆಯ ಮದುವೆ ಆಗಿತ್ತು. ಆ ಮದುವೆಯಲ್ಲಿ ಜಯದ್ರಥ ಮದುವೆ ಆಗಿದ್ದ. ಆ ಜಯದ್ರಥನನ್ನ ಈ ಪಾಂಡವರು ಯಾರು ನೋಡಿರಲಿಲ್ಲ. ಆದ್ರೆ ಕಪಟ ನಾಟಕ ಸೂತ್ರಧಾರಿ ಎನ್ನುವಂತ ವಿರೋಧಾಂಕಿತ ಸಂಮೋಹನ ವಿದ್ಯೆಯನ್ನ ಜಗತ್ತನ್ನು ಮರಳುಗೊಳಿಸುವಂತಹ ಮೋಹನದ ರಾಗವನ್ನು ನುಡಿಸಿ ಪಶು ಪಕ್ಷಿ ಪ್ರಾಣಿ ಸ್ತ್ರೀಯರು ಎಲ್ಲರನ್ನ ಮೋಹಿತಗೊಳಿಸುವಂಥ ಮಹಾ ಅದ್ವಿತೀಯ ವ್ಯಕ್ತಿ ಯಾರಪ್ಪ? ಕೃಷ್ಣ. ಕೃಷ್ಣಗೆ ಮಾತ್ರ ಗೊತ್ತಿತ್ತು ಜಯದ್ರಥ ಯಾರು. ಯಾವಾಗ ಅರ್ಜುನ ಜಯದ್ರಥನನ್ನು ನಾಳೆ ಸೂರ್ಯಾಸ್ತ್ರ ಆಗೋದ್ರೊಳಗೆ ಕೊಲ್ತೀನಿ ಅನ್ನುವಂಥ ಮಾತನಾಡಿದ,
ಆವಾಗ ಸೂರ್ಯಾಸ್ತ ಆಗುವುದಿನ್ನೂ ಒಂದು ಗಳಿಗೆ ಮುಂಚೆ, ಇನ್ನೂ ಒಂದು ತಾಸು ಬಾಕಿ ಇದ್ರೆ ಕೃಷ್ಣ ಸುದರ್ಶನ ಚಕ್ರವನ್ನು ಬಿಟ್ಟು ಸೂರ್ಯನನ್ನ ಮರೆ ಮಾಡಿದರು. ಆ ಸುದರ್ಶನ ಚಕ್ರ ಅಡ್ಡಾಯಿತು. ಇನ್ನು ಅವನು ಮುಗೀತು. ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ, ತನ್ನ ಪ್ರಾಣವನ್ನು ಬಿಡ್ತಾನ ಅನ್ನೋ ಖುಷಿಯಿಂದ ಜಯದ್ರಥ, ಅಡಗಿಕೊಂಡಂಥ ಜಯದ್ರಥ ಅಲ್ಲಿ ಬರ್ತಾನೆ. ಎಲ್ಲರ ಜೊತೆ ಬರ್ತಾನೆ. ಬಂದು ನಿಂತು ಎಲ್ಲರೂ ನಗುತ್ತಿರ್ತಾರೆ. ಅಷ್ಟರಲ್ಲಿ ಶಕುನಿ ಬರ್ತಾನೆ. ಶಕುನಿ ಸಾಮಾನ್ಯ ಮನುಷ್ಯ ಅಲ್ಲ. ಶಕುನಿ ಬಂದು ನೋಡ್ತಾನೆ, ಕೃಷ್ಣ ನಿನ್ನ ಸುದರ್ಶನ ಚಕ್ರ ಸೂರ್ಯನಿಗೆ ಯಾಕೆ ಮರೆಯಾಗದ ಅಂತ ಕೇಳ್ತಾನೆ. ಯಾಕೆ ಮರೆಯಾಗದ ಅಂದ ತಕ್ಷಣ ಕೃಷ್ಣ ಸುದರ್ಶನ ಚಕ್ರವನ್ನು ತಕ್ಕೋತಾನೆ. ಆವಾಗ ಅರ್ಜುನ ಕೇಳ್ತಾನೆ, ಇಷ್ಟು ಜನರಲ್ಲಿ ಜಯದ್ರಥಿ ಯಾರು? ಅವಾಗ ಹೇಳ್ತಾನೆ, ಈ ಸ್ಟೋರಿ ಒಳಗೆ ಇದ್ರೊಳಗೆ ತೋರಿಸಿಲ್ರಿ, ಅವ್ನು ಎದುರಿಗೆ ಬಂದಿರ್ತಾನೆ, ನೀವು ಬಾಲ್ ಹೊಡಿತಾನೆ. ಯಾಕೆ 100 ಮಂದಿ ಹಿಂದೆ ನಿಂತು ನೋಡ್ಬೋದಿರ್ತಾನೆ ನಾವು ಸಾಯುವುದಲ್ಲ. ಅವಾಗ ಕೃಷ್ಣ ಹೇಳ್ತಾನೆ, ಅಲ್ಲಿ ನಿಂತಂಥ ಎಲ್ಲ ಕೌರವರೊಳಗೆ ಎಲ್ಲರ ತಲೆಯ ಲೆವೆಲ್ಗೆ ಯಾರ್ದು ಎದೆ ಐತಲ್ಲ, ಇಷ್ಟು ಎತ್ತರಿದ್ರು. ಎಲ್ಲರೂ ಬಲಶಾಲಿಗಳಂದ್ರೂ ಕೂಡ ಜಯದ್ರಥನ ಎದೆವರೆಗೂ ಇದ್ದಿರ್ತಾರೆ. ಯಾರು ಎಲ್ಲರ ತಲೆಗೆ ಲೇವಲ್ ಆಗಿ ಸಮಾನವಾಗಿ ಎದೆ ಕಾಣ್ತದಲ್ಲ, ಅವನೇ ಜಯದ್ರಥ. ಅವನನ್ನು ಹೊಡಿ ಅಂದಾಗ ಹೊಡಿತಾನೆ. ಇಲ್ಲಿ ಈತನ ಇನ್ನೊಂದು ಹೆಸರು ಜಯದ್ರಥ. ಮುಂದೆ ಮಹಾಭಾರತದ ಯುದ್ಧದಲ್ಲಿ ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಅಭಿಮನ್ಯು ಚಕ್ರವನ್ನು ಭೇದಿಸಿ ಒಳನುಗ್ಗುತ್ತಾನೆ. ಆತನ ಬೆಂಗಾವಲಾಗಿಯೇ ಬಂದ ಭೀಮನನ್ನು ತಡೆದ ಸೈಂಧವ ಅಭಿಮನ್ಯುವಿನ ಸಾವಿಗೆ ಕಾರಣವಾಗುತ್ತಾನೆ. ಇದನ್ನರಿತ ಅರ್ಜುನ ಮರುದಿನದ ಸೂರ್ಯಾಸ್ತರದೊಳಗೆ ಸೈಂಧವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಕೃಷ್ಣನ ಸಹಾಯದಿಂದ ಕೊಲ್ಲುತ್ತಾನೆ. ಇಷ್ಟ ಸನ್ನಿವೇಶ. ಇದು ಜಯದ್ರಥ ದುಶ್ಯಳೆಯ ಗಂಡ. ಇದು ಒಂದೇದು. ಇನ್ನು ಇನ್ನೊಂದು ಬರ್ತಾನೆ, ಕೀಚಕ. ಕೀಚಕ ಅಂದ್ರೆ ಯಾರು? ಕೇಕೆಯ ರಾಜನಿಂದ ಮಾಲವೀಯದಲ್ಲಿ ಜನಿಸಿದವ. ಯಾರಿವ? ಕೇಕೆಯ ಅನ್ನುವಂಥ ಒಂದು ರಾಜ್ಯ. ಆ ರಾಜನಿಂದ, ಆ ಕೇಕೆಯ ಅನ್ನುವಂಥ ರಾಜ್ಯದಿಂದ ಮಾಲವಿ ಅನ್ನುವುದರಲ್ಲಿ ಮಾಲವಿಯಲ್ಲಿ ಜನಿಸಿದವ. ಇವನಿಗ 105 ಮಂದಿ ಒಡ ಹುಟ್ಟಿದವರು. ಸುಧಿಷ್ಣೆ ಎಂಬ ಸಹೋದರಿ ಇದ್ದರು. 105 ಜನ ಅಣ್ಣತಮ್ಮರಿದ್ರು. ಸುಧಿಷ್ಣೆ ಅನ್ನುವಂಥ ಒಬ್ಬಕ್ಕೆ ಸಹೋದರಿ ಇದ್ದು. ಸುಧಿಷ್ಣೆ ವಿರಾಟ ರಾಜನ ಹೆಂಡತಿ. ಉತ್ತರ ಕುಮಾರನ ತಾಯಿ ಯಾರು? ಸುಧಿಷ್ಣೆ. ಆ ಸುಧಿಷ್ಣೆಯ ಅಣ್ಣಯ್ಯ ತಂಗಿಯ ರಾಜ್ಯದೊಳಗೆ ಇರ್ತಾನೆ. ಕೀಚಕ ಬಾಣಾಸುರನ ಅಂಶದಿಂದ ಜನಿಸಿದವ. ಬಾಣಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸನ ಅಂಶದಿಂದ ಹುಟ್ಟಿದವ ಯಾರಪ್ಪ? ಕೀಚಕ. ಇವನ ತಮ್ಮಂದಿರಾದ 105 ಮಂದಿ ಉಪಕೀಚಕರು ವಿರಾಟ ರಾಜ್ಯದಲ್ಲಿಯೇ ಇರುತ್ತಿದ್ದರು. ಮಹಾಬಲಶಾಲಿಯಾಗಿದ್ದ ಕೀಚಕ ವಿರಾಟನ ಸೇನಾಪತಿಯಾಗಿದ್ದ. ನೋಡ್ರಿ, 105 ಜನ ತಮ್ಮಂದಿರು ಆ ರಾಜ್ಯದಲ್ಲಿ ವಿರಾಟ ರಾಜ್ಯದಲ್ಲಿ ಇರುವಾಗ ಇವ ಒಬ್ಬ ಬಲಶಾಲಿಯಾಗಿದ್ದರಿಂದ ಇವನನ್ನು ಸೇನಾಪತಿಯಾಗಿ ಮಾಡಿದ್ದ. ಅದರಲ್ಲಿ ಕೂಡ ಇವನು ವಿರಾಟ ರಾಜನ ಹೆಂಡತಿಯ ಅಣ್ಣ. ಅಜ್ಞಾತವಾಸದ ಅವಧಿಯಲ್ಲಿ ದ್ರೌಪದಿಯು ಸೈರೇಂದ್ರಿಯ ವೇಷದಲ್ಲಿ ರಾಣಿಯಾದ ಸುಧಿಷ್ಣೆಯ ಅಂತಃಪುರದಲ್ಲಿ ಕೇಶಶೃಂಗಾರವಾಗಿರುವಾಗ ಅಕ್ಕನ ಮನೆಗೆ ಬಂದ ಕೀಚಕ ಸೈರೇಂದ್ರಿಯಿಂದ ಮೋಹವನ್ನು ತಾಳಿ. ನೋಡಿ, ದ್ರೌಪದಿ ಹೆಸರೇನಿತ್ತು? ಸೈರೇಂದ್ರಿ. ಸೈರಿಸು ಅಂದ್ರೆ ಜೋಪಾನ ಮಾಡು. ಸೈರಿಸು ಅಂದ್ರೆ ಪೋಷಣೆ ಮಾಡು. ಆ ಸೈರೇಂದ್ರಿ ಅನ್ನುವಂಥ ಹೆಸರನ್ನು ಪಡ್ಕೊಂಡು ಸುಧಿಷ್ಣೆಯ ಕೇಶವನ್ನು ಅಲಂಕಾರ ಮಾಡುತ್ತಿದ್ದಾಗ ತಮ್ಮನಾದ ಕೀಚಕ ಅಕ್ಕನ ಮನೆಗೆ ಬರ್ತಾನೆ. ಆ ಅಕ್ಕನ ಮನೆಗೆ ಬಂದಾಗ ಈ ದ್ರೌಪದಿಯನ್ನು ಕಂಡು ಅವಳ
ಶರೀರಕ್ಕೆ ಮೋಹಿತಗೊಂಡು ಅವಳ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಅವಳ ಮೇಲೆ ಕಾಮದಾಸಿಯನ್ನು ಹುಟ್ಟುತ್ತದೆ. ಆಕೆಯನ್ನು ಹೊಂದಲು ನಾನಾ ಬಗೆಯಿಂದ ಪ್ರಯತ್ನಿಸಿ ಸೋತು ತನ್ನ ಅಕ್ಕನಲ್ಲಿ ಮನೋಗತವನ್ನು ಸಹಾಯಕ್ಕೆ ಹಚ್ಚುತ್ತಾನೆ. ನೋಡಿ, ಇಷ್ಟು ಮಾಡಿ ಪಡಿಲಾಷ್ಟಕ್ಕೆ ಯಾವುದರಿಂದಲೂ ಹೆಣ್ಣು ಒಲಿಲಿಲ್ಲಂದಾಗ ತನ್ನ ಅಕ್ಕನ ಎದುರಿಗೆ ಹೇಳ್ಬಿಡ್ತಾನೆ, ಅಕ್ಕ ನನಗೆ ಇಷ್ಟ ಆಗ್ಯಾಳ, ನಾನು ಅವಳನ್ನು ಪಡಿಬೇಕು. ಕೀಚಕನ ಉಪಟಳವನ್ನು ತಾಳಲಾಗದೆ ದ್ರೌಪದಿಯು ಭೀಮನ ಮೊರೆ ಹೋಗುತ್ತಾಳೆ. ಯಾರತ್ರ? ದ್ರೌಪದಿಯು ಭೀಮನ ಹತ್ರ ಹೋಗಿ ಸಹಾಯ ಬೀಳ್ತಾಳೆ. ನಾಟ್ಯ ಶಾಲೆಯಲ್ಲಿ ಸ್ತ್ರೀ ವೇಷದಲ್ಲಿ ಅವಿತುಕೊಂಡಿದ್ದ ಭೀಮನು ಕೀಚಕನನ್ನು ಮುಷ್ಟಿ ಯುದ್ಧದಲ್ಲಿ ಕೊಲ್ಲುತ್ತಾನೆ. ಬುದ್ಧಿ, ಮುಷ್ಟಿ ಅಂದ್ರೆ ನಾವು ಮುಟ್ಟಿಗೆ ಅಂತೀವಲ್ಲ, ಮುಷ್ಟಿಯಿಂದ ಬುದ್ಧಿ ಅವನು ಕೊಡ್ತಾನೆ. ಮೇಲೆರಗಿ ಬಂದ 105 ಉಪಕೀಚಕರನ್ನು ಕೊಂದ ದ್ರೌಪದಿಯನ್ನು ಸಂಕಷ್ಟದಿಂದ ಪಾರು ಮಾಡ್ತಾನೆ. ಇಲ್ಲಿ ಬಂದದ್ದು ಪಾಂಡವರ ಜೊತೆ ವಿರಾಟ ರಾಜನಲ್ಲಿ ಆದಂಥ ಈ ಸನ್ನಿವೇಶದಲ್ಲಿ ಒಬ್ಬ ಸೈಂಧವ ಬರ್ತಾನೆ. ಅಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆದವ ಯಾರು? ದುರ್ಯೋಧನನ ತಮ್ಮನಾದಂಥ ದುಶ್ಯಾಸನ. ಈ 3 ಜನರಿಂದ ಅವಮಾನಿತ ಆಗಿರ್ತಾಳೆ ದ್ರೌಪದಿ. ಕೊನೆಯ ಅವಮಾನವನ್ನು ತಾಳಲಾರದೆ ದ್ವಿತೀಯ ಪಾಂಡವನಾದಂಥ ಭೀಮನಲ್ಲಿ ಮೊರೆ ಹೊಕ್ಕಿರ್ತಾಳೆ, ಸಹಾಯ ಬೇಕು ಅಂತೇಳಿ. ಆ ಭೀಮ ಅತಿ ಬಿಡಕುಳ್ಳ ಗಂಡ, ಅಂದರೆ ಪೌರುಷವಂತನಾದಂಥ ಗಂಡ ಪಂಚಪಾಂಡವರಲ್ಲಿ. ಮತ್ತು ದ್ರೌಪದಿಯನ್ನ ಅತಿ ಪ್ರೀತಿಯಿಂದ ನೋಡುವಂಥ ಗಂಡ. ಅವನಿಗಾದ ಈ ಅವಮಾನವನ್ನು ತಾಳಲಾರದ ಏನ್ ಮಾಡ್ತಾಳೆ, ಅವನು ನಾಟ್ಯ ಶಾಲೆಯಲ್ಲಿ ಸ್ತ್ರೀ ವೇಷವನ್ನು ಹಾಕೊಂಡು ಕೂತಾಗ ಕೀಚಕ ಕಾಡಿದ್ದಕ್ಕ ಕೀಚಕ ಏನೇ ಇರ್ತಾಳೆ, ನಾನು ನಾಟ್ಯ ಶಾಲೆಯಲ್ಲಿ ಇರ್ತೀನಿ ಬಾ ಅಂತ ಹೇಳಿ ಕಳಿಸಿರ್ತಾಳೆ. ಅವನು ಬಂದ ಸಮಯಕ್ಕೆ ಅಲ್ಲಿ ಸ್ತ್ರೀ ವೇಷವನ್ನು ಹಾಕಿಕೊಂಡು ಕೂತಂತ ಭೀಮನಿಗೂ ಮತ್ತು ಕೀಚಕನ ನಡುವೆ ಮುಷ್ಟಿ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಕೀಚಕ ಸಾವನ್ನಪ್ತಾನೆ. ಆ ಸತ್ತಂತ ಕೀಚಕನ ತಮ್ಮಂದಿರು 105 ಜನ ಭೀಮನ ಮೇಲೆ ಏರಿ ಬಂದಾಗ ಅವರೆಲ್ಲವರನ್ನ ಬಂದು ಸೀತೆಯನ್ನು ರಕ್ಷಿಸ್ತಾರೆ. ಇಂಥ ಒಂದು ಮಹಾಭಾರತದ ಸನ್ನಿವೇಶವನ್ನು ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನು ಅನ್ನುವಂಥ ಭಾಗದಲ್ಲಿ ನಾವು ನೋಡೋಣ. ಇನ್ನು ಈ ಪದ್ಯದ ಒಂದು ಮುನ್ನುಡಿಯನ್ನು ಓದ್ತೀನಿ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ನೋಡಿ, ನಾವೇನು ದುರ್ಗಾ ಶಕ್ತಿ, ಆದಿಶಕ್ತಿ, ಜಗನ್ಮಾತೆ, ಜಗದಂಬೆ ಅಂತೇಳಿ ಪೂಜೆ ಮಾಡ್ತೀವಿ, ಎಲ್ಲವೂ ಹೆಣ್ಣು. ನದಿಗಳೆಲ್ಲ ಹೆಣ್ಣು, ಹೌದಾ? ಶಕ್ತಿಯ ಸ್ವರೂಪ ಆಗಿದ್ದಾಳೆ ಆಕೆ. ಭೂಮಿಯಷ್ಟು ಸಹನಾಮೂರ್ತಿಯಾಗಿದ್ದರು. ಭೂಮಿಯಷ್ಟು ಸಹನಾಮೂರ್ತಿ ಅಂತಾರೆ. ಭೂಮಿ ಬಿಟ್ಟು ನೀವೇನು ಹೊಲಸ್ತನ ಮಾಡಕ್ಕೆ ಸಾಧ್ಯ ಇಲ್ಲ. A to Z ಮಾಡ್ತೀರಿ ಭೂಮಿ ಮೇಲೆ, ಆದ್ರೆ ಭೂಮಿ ಎಂದರೆ ನಮ್ಮ ಯಾರು ಕೆಟ್ಟ ಭಾವನೆಯನ್ನು ತೋರಿದ್ರೆ ಈಗ ತೋರಕತ್ತದ. ನಾನಾ ಕಡೆ ಪ್ರಳಯಗಳು ಬರಕತ್ತವ, ನಾನಾ ರೋಗಗಳು ಬರಕತ್ತವ. ಇದು ಭೂಮಿಯ ಸಹನೆ ಮೇಲಿನ ಮೇಲಾಗಿದ್ದು ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದದ್ದು ಪ್ರತಿಭಟಿಸಿರುವ ಎಷ್ಟೋ ಪ್ರಸಂಗಗಳನ್ನು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ಅಪಾರ ತಾಳ್ಮೆ ಮತ್ತು ಬುದ್ಧಿಮತ್ತೆಗಳನ್ನು ತನ್ನಲ್ಲಿ ಸೂಕ್ತವಾಗಿ ಒದಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿಗೂ ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ. ಈ ಮೂಲಕ ತನಗೆ ತನ್ನ ಕುಟುಂಬಕ್ಕೆ ಒದಗಿರುವ ಅಪಾರವನ್ನು ನಿರ್ವಹಿಸುತ್ತಾಳೆ. ಒಬ್ಬ ಹೆಣ್ಮಗಳು ನೋಡ್ರಿ, ಮದುವೆ ಮಾಡ್ಕೊಂಡು ಬರ್ತೀರಿ, ಮದುವೆ ಮಾಡ್ಕೊಂಡು ಹೋಗ್ತೀರಿ. ಎಷ್ಟೋ ಜನ ಅಲ್ಲಿ ತಮಗೆ ಎಷ್ಟೇ ಅಪಮಾನ ಆದರೂ ಸಹ ಮಾಡ್ಕೊತಾರೆ. ಕೆಲವೊಂದು ಸಮಯದಲ್ಲಿ ಗಂಡನಿಂದ ಅವಮಾನ ಆದರೂ ಸಹ ಮಾಡ್ಕೊತಾರೆ. ಬೇರೆಯವರು ಗಂಡನ ಅವಮಾನ ಮಾಡಿದ್ರು ಅದನ್ನ ರೊಚ್ಚಿಗೆ ಕೇಳ್ತಾರೆ. ತವ್ರ ಮನೆಗೆ ಬೈದರೂ ಕೇಳ್ತಾರೆ, ತನ್ನನ್ನು ಏನು ಹೇಳಿದ್ರು ಕೇಳ್ತಾರೆ. ಅದೇ ಮಿತಿ ಮೀರಿದಪ್ಪ ಅಂದ್ರೆ ಕೆಲವೊಂದು ಸಮಯವನ್ನು ಉಪಯೋಗಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕೋತಾರೆ. ಅಂಥವು ನೋಡಿ, ಅಲ್ಲಿ ಪಗಡೆ ಆಟದಲ್ಲಿ ಇವಳನ್ನ ಜೂಜಿಗಿಟ್ಟರು, ಸೋತರು. ಏನಾಯ್ತು? ವಸ್ತ್ರಾಪರಣ ಕೊಟ್ಟು ಅಲ್ಲಿ ಕೃಷ್ಣ ಉಳಿಸಿದ.
ಸೈಂಧವ ಜಯತೀರ್ಥ ಇವರು ಅರಣ್ಯದಲ್ಲಿದ್ದಾಗ ಅವಳನ್ನು ಎತ್ಕೊಂಡು ಹೋಗಿದ್ದ. ಅವಾಗ ಅವನನ್ನು ಹೊಡೆದು ತಗೊಂಡು ಬಂದರು. ಇನ್ನು ಮೂರನೇದು ಕೀಚಕ. ಇನ್ನು ಕೀಚಕ ನೋಡಿ ಹೆಣ್ಣಿಗೆ ಅದೇ ಪರಿಸ್ಥಿತಿ ಇದೆ. ಇವತ್ತು ಕೂಡ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋಗ್ರಿ, ಹೆಣ್ಣು ಕೆಲಸಕ್ಕೆ ಹೋದ್ರೆ ಆ ಹೆಣ್ಮಕ್ಕಳನ್ನು ಎಲ್ಲರೂ ಕ್ರೂರವಾದ ಅಸಹ್ಯವಾದ ದೃಷ್ಟಿಯಿಂದ ನೋಡುವಂಥ ಸಮಾಜ ಅವಾಗೂ ಇತ್ತು, ಇವಾಗೂ ಅದ. ಆದ್ರೆ ಅದೇ ಸಹನಾಮೂರ್ತಿಯಾದಂಥ ಹೆಣ್ಣು ತಾನು ಒಟ್ಟಿಗೆದ್ರೆ ಅವು ಇದು DC ಇರ್ಬೋದು ಅಥವಾ MLA ಇರ್ಬೋದು, MP ಇರ್ಬೋದು, ಅವನನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಇಲ್ಲಿ ಪದ್ಯ ಓದ್ತೀನಿ. ಆರಿ ಉಸುರುವೆ. ನೋಡ್ರಿ, ಉಸುರು ಅಂದ್ರೆ ಹೇಳು. ಆರಿಗೆ ಯಾರಿಗೆ, ಆರಿಗೆ ಉಸುರುವೆ, ಉಸುರುವೆ ಆರ ಸಾರುವೆ. ಸಾರುವೆ ಅಂದ್ರೆ ಯಾರ ಹತ್ತಿರಕ್ಕೆ ಹೋಗುವೆ. ನನಗಾಗುವಂಥ ಕಷ್ಟವನ್ನ ಯಾರಿಗೆ ಹೇಳಬೇಕು, ಯಾರ ಹತ್ರ ಹೋಗಿ ಹೇಳ್ಕೋಬೇಕು. ನಾರಿ ಗೊರಲುವೆ. ಗೊರಲು ಅಂದ್ರೆ ಕೂಗಿ ಹೇಳು. ನಾರಿಗೆ ಒರಲುವೆ. ನಾರಿಗರಗುವೆ. ಯಾರ ಹತ್ರ ನಾನು ಹೇಳ್ಕೊಳ್ಳಿ. ನಾರ ಬೇಡುವೆ ನಕಟ. ಯೋಗಿದೆಯೇ ಯಾರನ್ನ ಬೇಡ್ಕೊಳ್ಳಿ. ನಾರಿಗೆ ಬೇಡುವೆ ಅಕಟ. ಅಕಟ ಅಂದ್ರೆ ದುರ್ದೈವವೇ. ಹೆಂಗಸು ಜನ್ಮವನ್ನು ಸುಡಲಿ. ಈ ಹೆಂಗಸು ಜನ್ಮ ಸುಟ್ಟು ಹೋಗಲಿ, ಬ್ಯಾಸರಾಗೈತೆ ನನಗೆ. ಘೋರ ಪಾತಕಿ ಎನ್ನೊಲವು ಮುನ್ನಾರ ನವೆದುಂಟೆ. ಇಂಥ ಒಂದು ಘೋರ ಪಾಪದ ಕೆಂಡದಲ್ಲಿ ಮೊದಲು ಯಾರೂ ನರಳಿಲ್ಲ ಅನಿಸ್ತದ. ಮರಣವು ಬಾರದೆಂದೊರಲಿದಲು ಬಸರು ಹೊಯ್ದ ಶಶಿವದನೆ. ಬಸರು ಅಂದ್ರೆ ಹೊಟ್ಟೆ, ಹೊಯ್ದು ಅಂದ್ರೆ ಬಡಿದುಕೊಂಡು, ಹೊಟ್ಟೆ ಬಡಿದುಕೊಂಡು ಕೂಗ್ತಾ ಇದ್ದಾಳೆ. ಯಾರಿಗೆ ಹೇಳಲಿ, ಯಾರ ಹತ್ರ ಹೋಗಲಿ, ಯಾರನ್ನ ನಾನು ಸಮೀಪಿಸಲಿ, ಯಾರ ಹತ್ರ ನನ್ನ ಈ ವ್ಯಥೆಯನ್ನ ಸಾರಿಕೊಂಡು ಹೋಗಲಿ. ಅದಕ್ಕೆ ಈ ಹೆಂಗಸು ಜನ್ಮ ಸುಡಲಿ. ಘೋರ ಪಾತಕಿ, ನನ್ನ ಇಷ್ಟೊಂದು ಭಯಂಕರವಾದ ಪಾಪ ನನಗೆ ಬಂದದ್ದು ಯಾರಿಗೂ ಬಂದಿಲ್ಲ ಅನ್ನಿಸ್ತದ. ಅದಕ್ಕಾಗಿ ದೇವರೇ ನನಗೆ ಮರಣವೇ ಬರಲಿ, ನನಗೆ ಇದಕ್ಕಿಂತಲೂ ನನಗೆ ಮರಣ ಒಳ್ಳೆಯದು ಅಂತ ಹೇಳ್ತಾಳೆ. ಶಶಿ ವದನೆ. ಶಶಿ ಅಂದ್ರೆ ಚಂದ್ರ, ವದನೆ ಅಂದ್ರೆ ಮುಖ. ಶಶಿ ಅಂದ್ರೆ ಚಂದ್ರ, ವದನೆ ಅಂದ್ರೆ ಮುಖ. ಶಶಿ ವದನೆ. ನೋಡ್ರಿ, ಯಾರಿಗೆ ಉಸುರು. ಉಸುರು ಅಂದ್ರೆ ಹೇಳು. ಸಾರು ಅಂದ್ರೆ ಹೂವು. ಒರಲು. ಸಾರು ಅಂದ್ರೆ ಸಮೀಪಿಸು. ಒರಳು ಅಂದ್ರೆ ಕೂಗಿ ಹೇಳು. ನಾರಿ ಗರುವೆ, ನಾರ ಬೇಡುವೆ. ಅಕಟ. ಅಕಟ ಅಂದ್ರೆ ದುರ್ದೈವವೇ. ನಕಟ. ಮುನ್ನಾರು ಅಂದ್ರೆ ಮೊದಲಾರು. ನವೆದವರುಂಟು. ನವೆ ಅಂದ್ರೆ ಪರವು. ಇಷ್ಟೊಂದು ಯಾರ ಕಷ್ಟಪಟ್ಟು ಕುದುರಕ್ಕಿಲ್ಲ. ಉಂಟು ಮರಣವು ಬಾರದೆಂದು ಹೊರಗಿದಳು. ಹೊರಗಿದಳು ಅಂದ್ರೆ ಕೂಗಿದಳು. ಬಸರು. ಬಸರು ಅಂದ್ರೆ ಹೊಟ್ಟೆ. ಹೊಯ್ದಳು ಅಂದ್ರೆ ಬಡಿದುಕೊಂಡು. ಹೊಯ್ದು ಅಂದ್ರೆ ಬಡಿದುಕೊಂಡು. ಇನ್ನ ಶಶಿ ವದನೆ. ಶಶಿ ವದನೆ. ನೋಡ್ರಿ, ಶಶಿ ಅಂದ್ರೆ ಚಂದ್ರ. ಚಂದ್ರನಂತ ಮುಖ ಉಳ್ಳವಳು, ಮುಖದವಳು. ನೋಡ್ರಿ ಎಷ್ಟು ಚಂದ ಕುಮಾರವ್ಯಾಸ ಬರೀತಾನ. ಏನಂತ? ಆರಿ ಉಸುರುವೆ ನಾರ ಸಾರುವೆ, ನಾರಿ ಬರಗುವೆ ನಾರ ಕರಗುವೆ, ನಾರ ಬೇಡುವೆ ನಕಟ. ಹೆಂಗಸು ಜನ್ಮವನ್ನು ಸುಡಲಿ. ಇದು ಹೆಂಗಸು ಜನ್ಮ ವ್ಯರ್ಥ ಐತಿ, ನನಗೆ ಬೇಡ. ಘೋರ ಪಾತಕಿ ಎನ್ನವರು ಮುನ್ನಾರ ನವೆದರುಂಟು.
ಇಷ್ಟೊಂದು ಘೋರ ಭಯಂಕರವಾದ ಪಾಪದ ಕೆಂಡದಲ್ಲಿ ಮೊದಲು ಯಾರಾದರೂ ಕೊರಗಿದರನ್ನ, ಬಿದ್ದು ಹೊರಾಡಿದರನ್ನ ಮರಣವೂ ಬಾರದೆಂದರಲಿದರು. ನೋಡ್ರಿ, ಇಷ್ಟೆಲ್ಲ ಆಗೋಕ್ಕಿಂತಲೂ ಸಾವ ಬಂದಿದ್ರೆ ಒಳ್ಳೇದಿತ್ತು. ಬಸರನ್ನು ಒಯ್ದು ಶಶಿವದನೆ ಪಟ್ಟೊಟ್ಟು ಪಡ್ಕೊಂಡು ತಾಪ್ ಮಾಡ್ಕೊಂಡು ಅಳ್ತಾಳ್ರಿ. ಇದು ಒಳ್ಳೇದು. ಇನ್ನು ಇದು ಒಳ್ಳೇದಾಯ್ತು. ಈ ಎರಡನೇದು ಒಳಗೆ ಏನು ಹೇಳ್ತಾರಪ್ಪ ಅಂದ್ರೆ, ಇನ್ನು ಹೇಳಬೇಕಾದ್ರೆ 5 ಜನ ಗಂಡಂದಿರಲ್ಲ. ಆ 5 ಜನ ಗಂಡಂದಿರನ್ನ ನಾವು ಭೇಟಿಯಾಗಬೇಕು. ಒಂದೇದು ಯಮಸುತಂಗೆ. ಯಮಸುತ ಅಂದ್ರೆ ಯಮರಾಜನ ಆಶೀರ್ವಾದದಿಂದ ಹುಟ್ಟಿದವ. ಸುತ ಅಂದ್ರೆ ಮಗ. ಯಮರಾಜನ ಸುತ ಯಾರಪ್ಪ? ಧರ್ಮರಾಯ. ಇನ್ನ ದೊಡ್ಡವಲ್ಲ. ಯಮಸುತಂಗರಗುವರೆ ನೋಡಿ, ಯಮಸುತಂಗರಗುವರೆ ಧರ್ಮರಾಜನಿಗೆ ಹೇಳಿದರೆ ಧರ್ಮ ಕ್ಷಮೆಯ ಗರ ಹೊಡೆದಿರುವುದು. ನೋಡ್ರಿ, ಅವ ಯಾವತ್ತು ನೋಡಿದ್ರೆ ಧರ್ಮದ ಹಾದಿಯಲ್ಲಿ ಧರ್ಮದಲ್ಲಿ ನಡೆಯುವವ. ಯಾರು? ಅದಕ್ಕೆ ನಡೆಯುವವ, ನೋಡುನು ಏನು ಕೇಳುನು ಅನ್ನುವಂಥ ಬುದ್ಧಿ ಹೇಳುವಂಥ ಮನುಷ್ಯ. ಇನ್ನು ಎರಡನೇದವ, ಒಂದೇನವ ಯಮಸುತ, ಎರಡನೇದವ ಪಾರ್ಥನಿಗರಗುವನೇ. ಪಾರ್ಥ ಅಂದ್ರೆ ಅರ್ಜುನನಿಗೆ ಹೇಳಲೇ. ಒಂದೇದವ ಯಮಸುತಂಗರಗುವನೇ, ಅವನು ಧರ್ಮವನ್ನು ಪಾಲಿಸುವವ. ಧರ್ಮ ಕ್ಷಮೆಯ ಅವೇನ್ ಮಾಡ್ತಾನೆ? ಧರ್ಮದಾಗ ಹೋಗ್ತಾನೆ. ಬಿಡು, ಅವನು ತಪ್ಪು ಮಾಡ್ಯಾನಿಲ್ಲ, ದೇವರು ಅವನು ದಂಡನೆ ಕೊಡ್ತಾನೆ, ಬ್ಯಾಣ ಅನ್ನುತ್ತಾನೆ. ಯಾರು? ಧರ್ಮರಾಯ. ಪಾರ್ಥನು ಮಮತೆಯುಳ್ಳವನೆಂಬೆ. ನೋಡ್ರಿ, ಪಾರ್ಥ ನನ್ನ ಮ್ಯಾಲ ಬಹಳ ಪ್ರೀತಿ ಅದ ಅಂತ ತಿಳ್ಕೊಂಡ್ರೆ ತಮ್ಮ ಆಜ್ಞೆಯಲ್ಲಿ ಭ್ರಮಿತನಾದ, ತಮ್ಮಣ್ಣನ ಆಜ್ಞೆಯಲ್ಲಿ, ತಮ್ಮ ಅಣ್ಣ ಅರ್ಜುನನ ಅಣ್ಣ ಯಾರು? ಅಣ್ಣ ಧರ್ಮರಾಯ. ಅರ್ಜುನನ ಅಣ್ಣ ಧರ್ಮರಾಯ. ಧರ್ಮರಾಯ ಯಾವತ್ತೂ ಅಣ್ಣ ಅಂದ್ರೆ ಅರ್ಜುನ ಅಣ್ಣನ ಆಜ್ಞೆಯನ್ನು ಮೀರಿದವ ಅಲ್ಲ. ಇವನು ಅರ್ಜುನನ ಹತ್ರ ಹೋಗಿ ಹೇಳಬೇಕಂದ್ರೆ ಈಗ ಏನ್ ಮಾಡ್ತಾನೆ? ಅಣ್ಣ ಒಂದು ಮಾತು ಕೇಳ್ತೀನಿ, ಅಣ್ಣ ಏನ್ ಹೇಳ್ತಾನೆ ಅದನ್ನು ಮಾಡ್ತೀನಿ ಅಂತ. ಪಾರ್ಥ ಮಮತೆಯುಳ್ಳವನು. ಅರ್ಜುನ ನನ್ನ ಮೇಲೆ, ಯಾಕಂದ್ರೆ ಅವನ್ ಗೆದ್ದು ತಂದವನ್ರಿ, ನೀನಿನ ಕಣ್ಣಾಗ ಬಾನ್ ಹೊಡೆದು ಅವನು ನನಗೆ ಗೆದ್ದು ತಂದಾರ, ಅದಕ್ಕೆ ಅವನೇ ನನ್ನ ಜೊತೆ ಬಹಳ ಪ್ರೀತಿ ಉಳ್ಳವನು ಅಂತೇಳಿ ಅವನಿಗೆ ಹೇಳಕ್ಕಾದ್ರೆ ಅವ ಅಣ್ಣನ ಆಜ್ಞೆಯನ್ನು ಮೀರುವುದಿಲ್ಲ. ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಯನು. ಭ್ರಮಿತ ಅಂದ್ರೆ ಹುಚ್ಚು. ಭ್ರಮೆ ಅಂದ್ರೇನು? ಹುಚ್ಚು. ಅಣ್ಣ ಏನಾದ್ರು ಕೇಳಬೇಕು. ಭ್ರಮೆ ಅಂದ್ರೆ ಹುಚ್ಚುತನ. ಅವ ಏನು ತನ್ನ ನಿರ್ಧಾರವನ್ನು ಸ್ವಂತ ಮಾಡಂಗಿಲ್ಲ, ಕೇವಲ ಅಣ್ಣನ ಆಜ್ಞೆಯಲ್ಲಿ ಇದ್ದವನು. ಇನ್ನುಳಿದವರಿಬ್ಬರು ಸಣ್ಣ ಅವರ್ಯಾರು? ನಕುಲ ಮತ್ತು ಸಹದೇವ. ನಕುಲ ಮತ್ತು ಸಹದೇವ. ನೋಡ್ರಿ, ನಾ ಯಾಕೆ ಪ್ಲೀಸ್ ಹಾಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಮಧ್ಯಾಹ್ನ ಏನು ಬೆಳ್ಕೊತಾರ? ಯಾರಿಗರಗುವೆ ನ್ಯಾರ ಸಾರುವೆ ನಾರಿಗರಳುವೆ ನಾರ ಗರಗುವೆ ನಾರ ಬೇಡುವೆ ನಕಟ ಹಂಗಸು ಜನ್ಮವನ್ನು ಸುರಲಿ. ಒಂದೇದು, ನಾ ಯಾರಿಗೆ ಹೇಳಿ, ಯಾರ ಹತ್ರ ಹೋಗಿ, ಯಾರ ಹತ್ರ ಕೂಗಿ ಹೇಳಿ, ಯಾರಿಗೆ ಹೇಳೋದು ನನಗೆ ತಿಳಿವತ್ತು, ನನ್ನ ದುರ್ದೈವವೇ ನನ್ನ ಹೆಣ್ಣಿನ ಜನ್ಮ ಸುಡ್ಲಿ ಅಂದ್ರೆ ಸತ್ತು ಹೋಗ್ಲಿ, ನನಗಿದು ಬ್ಯಾಸರ ಆಗಿದೆ. ಘೋರ ಪಾತಕಿ ಎನ್ನುವುದು ಇದೊಂದು ಭಯಂಕರ ಪಾಪ ಅನಿಸಲು ಕೂಡ ಮುನ್ನಾರಿಗೆ ನವೆದರುಂಟೆ. ಮೊದಲು ಯಾವ ಬಹುಶಃ ಪರಿಹಾರ ಎಲ್ಲ ಗೊತ್ತಿಲ್ಲ. ನವೆ ಅಂದ್ರೆ ಕೊರಗು, ಮರಣವು ಬಾರದೆಂದರಲಿಗಳು ಬಸರು ವೈದ ಶಿಶಿವದನೆ. ಹೊಟ್ಟೆಯನ್ನು ಬಡಿದುಕೊಂಡು ಬಹಳ ಕೊರಗಿದರು. ಇನ್ನು ಎರಡನೇ ವಿಚಾರ ಮಾಡ್ತಾರೆ, ನನ್ನ 5 ಜನ ಗಂಡಂದಿರುವಾಗ ಎಲ್ಲರೂ ಇಲ್ಲೇ ಕೆಲಸ ಮಾಡಕತ್ತಾರ, ಅದು ಒಬ್ಬೊಬ್ಬರು ಪರಿಚಯ ಇಲ್ಲ, ಯಾಕಂದ್ರೆ ಅಜ್ಞಾತವಾಸದಲ್ಲಿದ್ದಾರೆ. ಅಂಥದ್ರಾಗ ಸುತನಿಗರಗೂ ಒಲೆ ಧರ್ಮಕ್ಷಮೆಯ ಹೊಡೆದಿರುವುದು. ನೋಡಿ, ಯಮಸುತ ಯಾರು? ಧರ್ಮರಾಯ. ಧರ್ಮರಾಯನ ಹೇಳ್ಬೇಕಂದ್ರೆ ಅವನಿಗೆ ಧರ್ಮದ ಹುಚ್ಚಿಡಿದಿತ್ತು. ಪಾರ್ಥ ಅರ್ಜುನನಿಗೆ ಹೇಳ್ಬೇಕಂದ್ರೆ ಅರ್ಜುನ ಅಣ್ಣನ ಆಜ್ಞೆಯನ್ನು ಮೀರಿದವನು, ಆ ಅಣ್ಣನ ಆಜ್ಞೆಯಲ್ಲೇ ಭ್ರಮಿತನಾದವನು. ಅವೇನು ಹೇಳ್ತಾನೆ ಅದನ್ನ ಕೇಳ್ತಾನೆ. ಇನ್ನು ಉಳಿದವರಿಬ್ಬರು ಯಾರು? ನಕುಲ ಸಹದೇವರು.
ರಮಣರಿಬ್ಬರು, ರಮಣ ಅಂದ್ರೆ ಪತಿ, ರಮಣ ಅಂದ್ರೆ ಗಂಡ, ರಮಣರು ಈರ್ವರು ಇಬ್ಬರ ಗಂಡರು, ಇನ್ನು ಉಳಿದಂತ ಇಬ್ಬರ ಗಂಡರು ಒಬ್ಬ ನಕುಲ ಮತ್ತು ಸಹದೇವ, ನಾಯ ಬಂದ ಲಕ್ಷಮರು. ನೋಡಿ, ಅಕ್ಷಮ, ನಾಯಿನ ಕೊಂದರು, ಅಕ್ಷಮ ಅಂದ್ರೆ ಅಯೋಗ್ಯ. ಅವ್ರ ಕೈಯಿಂದ ನಾಯಿನೂ ಕೊಡಕ್ಕಾಗುದಿಲ್ಲ, ಈ ಕೀಚಕನ ಏನ್ ಕೊಡ್ತಾರೋ ಅಂತಾರೆ. ಭ್ರಮಿತನಾಗಿ ಇನ್ನುಳಿದವರಿಬ್ಬರು ರಮಣೀಯರು, ನಾಯ ಕೊಂದ ಲಕ್ಷಮರು, ನಾಯ ಕೊಂದಲು ಅಕ್ಷಮರು, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಇದು ಎಲ್ಲ ಹೇಳಕ್ ಹೊಂಟೇನೆ ಸರಿ. ನೋಡಿ ಎಷ್ಟು ಚಂದ ಹೇಳ್ತಾರೆ. ನನ್ನ ಗಂಡ ಎನಿಸಿಕೊಂಡಂತ ದೊಡ್ಡವ ಸುತ ಯಮಸುತ ಧರ್ಮರಾಯ, ಅವನಂತರ ಹೇಳ್ಬೇಕಂದ್ರೆ ಅವನು ಕ್ಷಮೆಯ ಧರ್ಮದಿಂದ ಪ್ರಕಾರ ಅವನು ಯಾವುದೇ ತಪ್ಪುಗಳನ್ನ ಕ್ಷಮೆ ಮಾಡುವಂತ ಗುಣ ಐತಿ. ಎರಡನೇದವ ನನ್ನನ್ನು ಗೆದ್ದುಕೊಂಡಂತ ಒಬ್ಬ ಪ್ರೀತಿಯ ಪಾತ್ರಗಳಂತ ತಿಳ್ಕೊಂಡು ಅರ್ಜುನ ಹತ್ರ ಹೇಳ್ಬೇಕಂದ್ರೆ ಅರ್ಜುನ ತನ್ನ ಅಣ್ಣನ ಆಜ್ಞೆಯನ್ನು ಪಾಲಿಸುವಂತ ಒಬ್ಬ ಹುಚ್ಚು ಮನುಷ್ಯ, ಅಂದ್ರೆ ಭ್ರಮೆ ಅವನಿಗೆ ಹುಚ್ಚದ. ಇನ್ನು ಇನ್ನೂ ಇಬ್ಬರು ಗಂಡುಗಳು, ನನ್ನ ಪ್ರೀತಿ ಮಾಡುವಂತ ಗಂಡುಗಳು ಯಾರು? ನಕುಲ ಮತ್ತು ಸಹದೇವ. ಅವರಂತೂ ನಾಯಿ ಕೂಡ ಕೊಳ್ಳಾಕೆ ಯೋಗ್ಯರಲ್ಲ, ಇನ್ನು ನಾನು ಯಾರಲ್ಲಿ ಹೇಳ್ಕೊಳ್ಳಿ ಅಂತ ತನ್ನ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಿರ್ತಾಳೆ. ಆವಾಗ ಈಗೇನಾದ್ರೆ 5 ಜನ ಗಂಡಂದಿರಲ್ಲಿ ಇಬ್ಬರು ನಾಯಿ ಕೊಂದ ಲಕ್ಷಮರು, ಒಬ್ಬ ಧರ್ಮದ ಕ್ಷಮೆ ಬರೆದವ, 3ನೇವ ಅಣ್ಣನ ಆಜ್ಞೆಯನ್ನು ಪಾಲಿಸುವ. ಇದೆಲ್ಲ ಆದಮೇಲೆ ಉಳಿದಂತ ಒಬ್ಬನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಭೀಮ. ಎಲ್ಲರೊಳು ಕಲಿ ಭೀಮನೇ ಮಿಡುಪು. ನೋಡಿ, ಮಿಡುಪು ಅಂದ್ರೆ ಏನ? ಪೌರುಷ. ಮಿಡುಪು ಪೌರುಷವಂತ. ಎಲ್ಲರೂ ಈ 5 ಜನರೊಳಗ ಮಿಡುಪು ಉಳ್ಳ ಅಂದ್ರೆ ಪೌರುಷನಾದಂಥ ಗಂಡ, ಹಾನಿ ಹರಿಬಕ್ಕೆ ಅಂದ್ರೆ ಬಂದಂತ ಸಂಕಷ್ಟಕ್ಕೆ ಹರಿಬೇಕಾದ್ರೆ, ಹರಿಬಂದ್ರೆ ಕಾರ್ಯ, ಹರಿಬಕ್ಕೆ ಹಾನಿ. ಈ ಒಂದು ಕೆಟ್ಟ ಕೆಲಸ ಏನು ಬಂದದಲ್ಲ, ಈ ನನಗೆ ಕೆಟ್ಟತನ ಮಾಡುವಂಥ ತೊಂದರೆ ಹರಿಬಕ್ಕೆ ನಿಲ್ಲದಂಗೈಸುವನು. ಅಂಗೈಸು ಅಂದ್ರೆ ಕಾಳಜಿ ವಹಿಸು. ಇದರನ್ನ ಕಾಳಜಿ ಮಾಡುವ ಒಬ್ಬ ಯಾರು? ಭೀಮ. ಒಂದೇನೇನು? ಅವನು ಎಲ್ಲರಲ್ಲೂ ಮಿಡುಕುಳ್ಳ ಗಂಡ. ಹಾನಿ ಹರಿಬಕ್ಕೆ, ಹಾನಿ ಅಂದ್ರೆ ತೊಂದರೆ, ಹರಿಬ ಅಂದ್ರೆ ಹರಿಬಕ್ಕೆ ಅಂದ್ರೆ ಕಾರ್ಯ, ತೊಂದರೆಯಾದಂಥ ಕಾರ್ಯ ಅದನ್ನ ಅಂಗೈಸುವವನು ಕಾಳಜಿ ವಹಿಸುವನು. ಕಡು ಹೀಯಾಳಿಯುಳ್ಳವನು. ಹೀಯಾಳಿ ಅಂದ್ರೆ ಸ್ವಾಭಿಮಾನವುಳ್ಳವನು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದವನು ಯಾರು ಇಲ್ಲ. ಸ್ವಾಭಿಮಾನ ಉಳ್ಳವನು, ಕಡು ಹೀಯಾಳಿಯುಳ್ಳವನು. ಖುಲ್ಲರಿವನು. ಖುಲ್ಲರಿವನು ಕೂಟಲ. ಖುಲ್ಲಂದ್ರ ದುಷ್ಟ. ಖುಲ್ಲಂದ್ರ ದುಷ್ಟ. ಈ ಖುಲ್ಲ ಯಾರು? ನೀಚಕ, ದುಷ್ಟನಾದಂತ ನೀಚಕ. ಖುಲ್ಲ ನೀವ ಉಪಟಳ. ಉಪಟಳ ಅಂದ್ರೆ ತೊಂದರೆ. ಈ ದುಷ್ಟ ತೊಂದರೆಯನ್ನ ದೂರ ಮಾಡೋದು ಯಾರು? ಖುಲ್ಲ ನೀವ ಉಪಟಳವ ನಾತಂ ಗೆಲ್ಲುವೆನು ಹೇಳುವೆನು. ಗೆಲ್ಲುವನು. ನೋಡ್ರಿ, ಅವನ ಉಪಟಳವನ್ನು ಅವನ ನೆಟ್ಟಿ ಗೆಲ್ತಾನೆ. ಹೇಳುವೆನು. ಹೋಗಿ ಮನೆಯೇನು ಅವನಿಗೆ ಮಿಡುಕುಳ್ಳ ಗಂಡ, ಹಾನಿ ಹರಿಬಕ್ಕೆ ಬಂದಂಥ ಸಂಕಟಕ್ಕೆ ದೂರ ಮಾಡುವ. ಅವನು ನೋಡಿ ನನ್ನ ಕಾಳಜಿ ವಹಿಸ್ತಾನೆ. ಮುಂದೆ ಬಹಳ ಸ್ವಾಭಿಮಾನವುಳ್ಳವ. ಈ ದುಷ್ಟ ಕೀಟಕರ ಉಪಟಳವನ್ನು ಅವನೇ ಬಗೆಹರಿಸ್ತಾನೆ. ಹೇಳುವೆನು. ಬಳಿಕವನಲ್ಲಿ ಅವನಲ್ಲಿಯೂ ಕೂಡ ಹುರುಳಿಲ್ಲವಾದರೆ, ಹುರುಳು ಅಂದ್ರೆ ಕೆಚ್ಚದೆ. ನಾವೆಲ್ಲ ಏನು ಹುರುಳಿನ ಮೇಯಾಗಿಲ್ಲ. ಹುರುಳು ಅಂದ್ರೆ ಕೆಚ್ಚದೆ, ಕೆಚ್ಚು, ಸಾಮರ್ಥ್ಯ. ಅವನಲ್ಲೂ ಕೂಡ ಇದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ, ಅವನಿಗೂ ಕೂಡ ಇವನನ್ನು ಕೊಲ್ಲಕ್ಕೆ ಆಗುವುದಿಲ್ಲ ಅಂದ್ರೆ ನಾ ಏನ್ ಮಾಡ್ತೇನೆ? ಘೋರ ತರ ವಿಷವ
ಏನು ಕುಡಿತೀನಿ? ನಾನು ಅತಿ ಭಯಂಕರವಾದ ವಿಷವನ್ನು ಕುಡಿದು ಸಾವನ್ನಪ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಮುಂದಿನ ವಿಡಿಯೋದಲ್ಲಿ ಪದ್ಯವನ್ನು ಮುಂದುವರಿಸ್ತೀನಿ.